ಎಲ್ರಿಗೂ ನಮಸ್ಕಾರ. ಪ್ರಮಾಣ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ತುಂಬ ಜನಕ್ಕೆ ಟೀಚರ್ಸ್ ರಿಕ್ರೂಟ್ಮೆಂಟ್ ಅಂತ ಬಂದಾಗ ನಮಗೆ ಇವಾಗ ಪೇಪರ್ 1, ಪೇಪರ್ 2, ಪೇಪರ್ 3 ಅಂತ ಇದೆ ಅಲ್ವಾ. ಸೊ ಎಷ್ಟು 400 ಮಾರ್ಕ್ಸ್ಗೆ ನಮಗೆ ಎಕ್ಸಾಮ್ ಇರುತ್ತೆ. ಪೇಪರ್ 1 150, ಪೇಪರ್ 2 150, ಪೇಪರ್ 3 ಕೂಡ 100 ಮಾರ್ಕ್ಸಿಗೆ ಇರುತ್ತೆ. ಸೊ ಟೋಟಲ್ ಆಗಿ 400 ಮಾರ್ಕ್ಸ್. ಸೊ ಈ 400 ಮಾರ್ಕ್ಸ್ಗೆ ನಾವು ಎಷ್ಟು ಮಾರ್ಕ್ಸನ್ನು ತೊಗೊಂಡ್ರೆ ಎಲಿಜಿಬಿಲಿಟಿ ತೊಗೊಳ್ತೀವಿ. ಸೊ ನಾವು ಶಿಕ್ಷಕರಾಗಬೇಕು ಅಂತಂದಾಗ ನಾವು ಎಷ್ಟು ಅಂಕಗಳನ್ನು ತೊಗೊಂಡು ಪಾಸ್ ಮಾಡಿರಬೇಕು ಅಂತ. ಆ್ಯಂಡ್ ಈ ಒಂದು ಅಂಕ ಏನಿದೆ 35% ಅನ್ನೋದೇನಿದೆ ಅಲ್ಲ, ಅದು ಜಸ್ಟ್ ರಿಸರ್ವೇಷನ್ ಅವ್ರಿಗೆ ಮಾತ್ರನ ಅಥವಾ ಎಲ್ಲ ಕ್ಯಾಟಗರಿ ಅವ್ರಿಗೆ ಮಾತ್ರನ, ರಿಸರ್ವೇಷನ್ ಅವ್ರಿಗಿನ್ನೂ ಕಡಿಮೆ ಇರುತ್ತಾ? ಸೊ ಈ ಥರದ್ದೆಲ್ಲ ಡೌಟ್ಸ್ಗಳಿರುತ್ತೆ ನಿಮಗೆ. ಸೊ ಹಾಗಾಗಿ ಎಲ್ಲ ಪತ್ರಿಕೆಗಳಲ್ಲೂ 3 ಪತ್ರಿಕೆಗಳಲ್ಲೂ ಸಪ್ರೇಟ್ ಆಗಿಯೇ ತೆಗಿಬೇಕಾ, ಅಥವಾ ಓವರ್ ಆಲ್ ಆಗಿ ಯಾವ್ದಾದ್ರು ಒಂದು ಪತ್ರಿಕೆಯಲ್ಲಿ 35% ತೆಗೆದ್ರೆ ಸಾಕ? ಸೊ ಈ ಥರ ಬಹಳಷ್ಟು ಕ್ವೆಶನ್ಸ್ಗಳು ನಿಮ್ಮ ಮೈಂಡಿಗೆ ಬರುತ್ತೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಟೀಚರ್ಸ್ ಆಗಬೇಕಂತಂದರೆ ನಾವು 400 ಅಂಕಗಳಿಗೆ ಪರ್ಟಿಕ್ಯುಲರ್ ಆಗಿ ಒಂದೊಂದು ಪತ್ರಿಕೆಗಳಲ್ಲಿಯೂ ಎಷ್ಟು ಮಾರ್ಕ್ಸನ್ನು ತೊಗೊಂಡ್ರೆ ನಾವು ಎಲಿಜಿಬಿಲಿಟಿ ಪಡ್ಕೋತೀವಿ, ಜಸ್ಟ್ ಎಲಿಜಿಬಿಲಿಟಿ ಅಷ್ಟೇ, ಓಕೆ, ಪಡ್ಕೋತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ನಮ್ಮೆಲ್ರಿಗೂ ಗೊತ್ತು, ಶಿಕ್ಷಕರ ನೇಮಕಾತಿನಲ್ಲಿ GPT, HSTR ಆ್ಯಂಡ್ PSTR ಜೊತೆಗೆ ಕಂಪ್ಯೂಟರ್ ಶಿಕ್ಷಕರನ್ನ ಕೂಡ ಆ್ಯಡ್ ಮಾಡಿದ್ದಾರೆ. ಹಾಗೆಯೇ PET ಎಜುಕೇಷನ್ನು, ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಕೂಡ ಇದ್ದಾರೆ ಅಂತ. ಸೊ ಈ ಎಲ್ರಿಗೂ ಕೂಡ ಎಕ್ಸಾಮ್ ಪ್ಯಾಟ್ರನ್ ಒಂದೇ ಆಗಿರುತ್ತೆ, ಆಯಿತಾ. PSTRಗೆ ಒಂದು ಪೇಪರು ಅಥವಾ HSTRಗೆ ಒಂದು ಪೇಪರ್ ಆ ಥರ ಇಲ್ಲ. PSTR, HSTR, GPSTR ಎಲ್ಲರಿಗೂ ಒಂದೇ ರೀತಿಯಾಗಿರ್ತಕ್ಕಂತಹ ಒಂದು ಮಾದರಿಯನ್ನು ಕೊಟ್ಟಿರೋ ಅಂಥದ್ದು. ಸೊ ನಮಗೆ ಇಲ್ಲಿ ಪತ್ರಿಕೆ 1 ಬಂದುಬಿಟ್ಟು 150 ಅಂಕಗಳಿಗಿರುತ್ತೆ, ಪತ್ರಿಕೆ 2 ಬಂದುಬಿಟ್ಟು 150 ಅಂಕಗಳಿಗಿರುತ್ತೆ, ಪತ್ರಿಕೆ 3 ಬಂದುಬಿಟ್ಟು 100 ಮಾರ್ಕ್ಸ್ಗಿರುತ್ತೆ. ಆ್ಯಂಡ್ ನಮಗೆ MCQs ಕಂಪ್ಲೀಟಾಗಿ ಸಿಗೋದು ಜಸ್ಟ್ ಪೇಪರ್ 1ಅಲ್ಲಿ ಮಾತ್ರ. ಓಕೆ, ಪೇಪರ್ 1ರಲ್ಲಿ ನಮಗೆ ಆಬ್ಜೆಕ್ಟಿವ್ ಟೈಪ್ಸ್, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್, ಅಂದರೆ ಒಂದು ಪ್ರಶ್ನೆಯನ್ನು ಕೊಟ್ಟು 4 ಅಂಕಗಳನ್ನ ಕೊಟ್ಟರೆ 4 ಆಯ್ಕೆಗಳನ್ನ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಯಾವುದು ಅಂತ ನಾವು ಆನ್ಸರ್ನ ಟಿಕ್ ಮಾಡಬೇಕಾಗುತ್ತೆ ಅಥವಾ ಶೇಡ್ ಮಾಡಬೇಕಾಗುತ್ತೆ OMR ಅಲ್ಲಿ. ಓಕೆ, ಸೊ ಇನ್ನು 2ನೇ ಪತ್ರಿಕೆ ಅಂತ ಬಂದಾಗ ನಮಗೆ ಏನಿರುತ್ತೆ, MCQs ಪ್ಲಸ್ ಡಿಸ್ಕ್ರಿಪ್ಟಿವ್ ಇರುತ್ತೆ. ಅಂದರೆ 50 ಅಂಕಗಳಿಗೆ ನಮಗೆ MCQ ಇರುತ್ತೆ, ಟಿಕ್ ಮಾಡೋದಿರುತ್ತೆ. ಆ್ಯಂಡ್ ಇನ್ನು 100 ಮಾರ್ಕ್ಸಿಗೆ ನಮಗೆ ಕಂಪ್ಲೀಟಾಗಿ ಡಿಸ್ಕ್ರಿಪ್ಟಿವ್ ಇರುತ್ತೆ, ಅಂದರೆ ವಿವರಣಾತ್ಮಕವಾಗಿ ಬರೀಲಿಕ್ಕೆ ಇರುತ್ತೆ. ಸೊ ಈ ವಿವರಣಾತ್ಮಕವಾಗಿ ಬರೀತಕ್ಕಂತಹ ಒಂದು ಪ್ರಶ್ನೆಗಳು ನಾನು ಲಾಸ್ಟ್ ವಿಡಿಯೋದಲ್ಲಿ ಮಾಡಿದ್ದೆ, ಯಾವ್ಯಾವ ಥರ ಕೊಡ್ತಾರೆ ಅಂತ, ಆಯಿತಾ. ಅಂದರೆ ಎಷ್ಟು ಅಂಕಗಳ ಪ್ರಶ್ನೆಗಳು ಬರುತ್ತೆ ಅಂತ. 2 ಮಾರ್ಕ್ಸಿದು ಬರುತ್ತೆ, ಆಮೇಲೆ 3 ಮಾರ್ಕ್ಸಿದು ಬರುತ್ತೆ, 4 ಮಾರ್ಕ್ಸಿದು ಬರುತ್ತೆ, ಆಯಿತಾ. ಸೊ ಈ 2 ಮಾರ್ಕ್ಸ್ಗೆ ನಾವು ಎಷ್ಟು ಬರೀಬೇಕು, ಹಾಗೆ 4 ಮಾರ್ಕ್ಸ್ಗೆ ಎಷ್ಟು ಬರಬೇಕು. 2 ಮಾರ್ಕ್ಸ್ ಅಂತ ಬಂದಾಗ ನಾವು 4 ಪಾಯಿಂಟ್ಗಳನ್ನು ಹಾಕಿದರೆ ಸಾಕಾಗುತ್ತೆ, ಆಯಿತಾ. ಆಮೇಲೆ 3 ಮಾರ್ಕ್ಸಿಗೆ ಅಂತ ಬಂದಾಗ ನಾವು 6 ಪಾಯಿಂಟ್ಸನ್ನು ಹಾಕಬೇಕಾಗುತ್ತೆ. 4 ಮಾರ್ಕ್ಸಿಗೆ ಅಂತ ಬಂದಾಗ 8 ಪಾಯಿಂಟ್ಸನ್ನು ಹಾಕಬೇಕಾಗುತ್ತೆ. ಪಾಯಿಂಟ್ಸನ್ನು ಹಾಕಿ ನಿಮಗೆ ಅದರ ಬಗ್ಗೆ ವಿವರಣೆ ಗೊತ್ತಿತ್ತು ಅಂತಂದರೆ ನೀವು ನೀಟಾಗಿ ಅದನ್ನು ಎಕ್ಸ್ಪ್ಲೇನ್ ಕೂಡ ಮಾಡಬೇಕಾಗುತ್ತೆ. ಇದೆಲ್ಲದ್ರ ಬಗ್ಗೆ ಕೂಡ ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ ಲಾಸ್ಟ್ ವಿಡಿಯೋದಲ್ಲಿ. ಇವಾಗ ಒಂದಷ್ಟು ಗೊಂದಲ. ಇವಾಗ ನಾವು ಪೇಪರ್ 1 ಅಟೆಂಡ್ ಮಾಡ್ತೀವಿ, 150 ಮಾರ್ಕ್ಸಿಗೆ ನಾವು ಪೇಪರ್ನ ಅಟೆಂಡ್ ಮಾಡ್ತೀವಿ. ಸೊ ಈ 150 ಮಾರ್ಕ್ಸಲ್ಲಿ ನಾವು ಪಾಸ್ ಆಗಬೇಕಂತಂದರೆ ಎಷ್ಟು ಮಾರ್ಕ್ಸ್ನ ತೊಗೋಬೇಕು? ಇಲ್ಲಿ ವಿವರವಾದ ಅಧಿಸೂಚನೆಯನ್ನು ಹೊರಡಿಸಬೇಕಾದ್ರೆ 35% ಮಿನಿಮಮ್ ತೊಗೊಳ್ಳೇಬೇಕು. ಅದು ಯಾವುದೇ ಒಂದು ಕ್ಯಾಟಗರಿ ಆಗಿರಲಿ, ಯಾವುದೇ ಒಂದು ರಿಸರ್ವೇಷನ್ ಮೀಸಲಾತಿ ಇರೋರಾಗಿದ್ದರೂ ಕೂಡ ಮಸ್ಟ್ ಆ್ಯಂಡ್ ಶುಡ್ 35% ತೊಗೊಳ್ಳೇಬೇಕು ಅಂತಕ್ಕಂಥದ್ದು, ಆಯಿತಾ. ಹಾಗಾದರೆ 150 ಮಾರ್ಕ್ಸ್ಗೆ 35% ಅಂತಂದರೆ ಎಷ್ಟು ಬರುತ್ತೆ? ಇವಾಗ 150 ಮಾರ್ಕ್ಸ್ಗೆ 35 ಅಂತ ಹೇಳಿದರೆ 52.5 ಮಾರ್ಕ್ಸ್, 52.5, ಆಯಿತಾ. ಸೊ 52.5 ಮಾರ್ಕ್ಸ್ ಬರುತ್ತೆ. ಇನ್ನು ನೆಕ್ಸ್ಟ್ ಇಲ್ಲಿ ಕೂಡ ಪತ್ರಿಕೆ 2ರಲ್ಲೂ ಕೂಡ ಡಿಸ್ಕ್ರಿಪ್ಟಿವ್ ಮತ್ತು MCQ ಇರುವಂತಹ ಪತ್ರಿಕೆನಲ್ಲೂ ಕೂಡ ನೀವೇನು ಮಾಡಬೇಕು, 35% ತೊಗೋಬೇಕು. ಇಲ್ಲಿ ಕೂಡ ನಿಮಗೆ ಏನಾಗುತ್ತೆ, 52.5, ಆಯಿತಾ. 52.5 ಅಂಕಗಳನ್ನ ನೀವು ತೊಗೊಳ್ಳೇಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಪತ್ರಿಕೆ 3ರಲ್ಲಿ 100 ಮಾರ್ಕ್ಸಿಗೆ 35% ಅಂತಂದರೆ ಎಷ್ಟು? ಸೊ 35 ಮಾರ್ಕ್ಸ್. 100 ಮಾರ್ಕ್ಸಿಗೆ 35 ಅಂತ ಹೇಳಿದ್ರೆ 35% ಅಂದರೆ 35 ಮಾರ್ಕ್ಸೇ ಬರುತ್ತೆ, ಆಯಿತಾ. ಸೊ ಇವಾಗ ಇನ್ನೊಂದು ಕ್ವೆಶನ್ ನಿಮಗೆ ತಲೆಯಲ್ಲಿರುತ್ತೆ, ಏನಪ್ಪ ಅಂತಂದರೆ ಇವಾಗ 3 ಪೇಪರಲ್ಲೂ 35% ತೊಗೋಬೇಕು ಅಂತ ಹೇಳಿದರೆ, ಇನ್ ಕೇಸ್ ನನಗೆ ಪತ್ರಿಕೆ 1 ಅಥವಾ ಪತ್ರಿಕೆ 2 ಯಾವುದ್ರಲ್ಲಾದರೂ 34% ಬಂತಪ್ಪ, ಇವಾಗ ನಾನೇನು ಮಾಡಬೇಕು? ನಿಮಗೆ ಆ ಪೇಪರ್ನ ರಿಸಲ್ಟ್ನ ಕೊಡಲ್ಲ, ಅಥವಾ ನೀವು ಎಲಿಜಿಬಿಲಿಟಿಯನ್ನು ಪಡ್ಕೊಂಡಿರಲ್ಲ. ಅಲ್ಲಿ ಪೇಪರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ನೋಟಿಫಿಕೇಷನ್ಸಲ್ಲಿ ಏನು ಕೊಟ್ಟಿದ್ದಾರೆ, ಮಿನಿಮಮ್ 35%, ಶೇಕಡವಾರು 35 ನೀವು ತೊಗೊಳ್ಳೇಬೇಕು ಕಡ್ಡಾಯವಾಗಿ ಅಂತ ಮೆನ್ಷನ್ ಮಾಡಿರೋದ್ರಿಂದ ಮಸ್ಟ್ ಆ್ಯಂಡ್ ಶುಡ್ ನಿಮ್ಮ ಒಂದು ಫೋಕಸ್ ಏನಿರಬೇಕು, 35%ನ ತೊಗೊಳ್ಳೋ ಥರ ಇರಬೇಕು. ಇದು ಜಸ್ಟ್ ಎಲಿಜಿಬಿಲಿಟಿ ಅಷ್ಟೇ. ಇವಾಗ ಒಂದು ಪೇಪರ್ ಕಂಪ್ಲೀಟಾಗಿ ನಿಮಗೆ 400 ಮಾರ್ಕ್ಸಿಗೆ ಇರುತ್ತೆ ಅಂತಂದರೆ
ಈಚ್ ಕ್ವಶನ್ ಪೇಪರ್ ಬಂದು 35 ಮಾರ್ಕ್ಸಿಗೆ ಇರುತ್ತೆ ಆಯಿತಾ. ಸಾರಿ 35% ಇರುತ್ತೆ, ಮಾರ್ಕ್ಸ್ ಎಲ್ಲ 35% ಇರುತ್ತೆ. ಸೊ 35% ಅಂತ ಅಂದಾಗ 150ಕ್ಕೆ ಎಷ್ಟು ಬಂತು, 52.5 ಬಂತು. ಆ್ಯಂಡ್ 100 ಮಾರ್ಕ್ಸ್ ಅಂತ ಬಂದಾಗ 35% ಅಂದರೆ 35ನೇ ಬರುತ್ತೆ. ಸೊ ನಿಮಗೆ ಎಷ್ಟಾಯ್ತಾಗ ನೀವು ಇದನ್ನ 35% ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ 140 ಮಾರ್ಕ್ಸ್ ಆಗುತ್ತೆ. ಸೊ ಈ 400 ಮಾರ್ಕ್ಸ್ಗೆ ನೀವು 140 ಮಾರ್ಕ್ಸ್ ಎಲಿಜಿಬಿಲಿಟಿ ತೊಗೊಂಡ್ರೆ ಜಸ್ಟ್ ಎಲಿಜಿಬಿಲಿಟಿ ಅದೇ ಇಷ್ಟೇ ಇರೋದು, ಎಲಿಜಿಬಿಲಿಟಿ ಅಷ್ಟೇ ಇದನ್ನು ಹೇಳ್ತಾ ಇರೋದು. 140 ಮಾರ್ಕ್ಸು ಯಾವ ಮೂಲೆಗೂ ಸಾಕಾಗೋದಿಲ್ಲ. ಯಾಕಂದರೆ ಇವಾಗ ನೀವೇ ನೋಡ್ಬೋದು ಕಾಂಪಿಟೇಷನ್ ಎಷ್ಟು ಹೈ ಇದೆ ಅಂತ. ಸೊ 400ಗೆ 350 ಮಾರ್ಕ್ಸ್ನ ತೊಗೊಳ್ಳೋರು ಇದ್ದಾರೆ, 380 ಮಾರ್ಕ್ಸ್ನ ತೊಗೊಳ್ಳೋರು ಕೂಡ ಇದ್ದಾರೆ. ಸೊ 380 ಮಾರ್ಕ್ಸ್ ಎಲ್ಲಿದೆ, 140 ಎಲ್ಲಿದೆ. ಸೊ ಹಾಗಾಗಿ ತುಂಬ ಜನಕ್ಕೊಂದು ಕನ್ಫ್ಯೂಷನ್ ಇತ್ತು ಎಷ್ಟು ಮಾರ್ಕ್ಸ್ನ ತೊಗೊಂಡ್ರೆ ಎಲಿಜಿಬಲ್ ಅಂತ. ಎಲಿಜಿಬಲ್ನ ತೊಗೊಂಡು ಏನು ಮಾಡ್ತೀರಾ? ಸೊ ಎಲಿಜಿಬಲ್ ತೊಗೊಳ್ಳೋಕ್ಕಿಂತ ಜಾಸ್ತಿ ನೀವೇನು ಮಾಡಬೇಕಾಗುತ್ತೆ, ರ್ಯಾಂಕ್ ಬರೋದನ್ನು ನೋಡಬೇಕಾಗುತ್ತಲ್ವಾ. ಸೊ ಎಲಿಜಿಬಲ್ ಮಾರ್ಕ್ಸ್ ಎಲ್ರಿಗೂ ಬೇಕೇ ಬೇಕಾಗಿತ್ತು, ಎಷ್ಟು ತೊಗೊಂಡ್ರೆ ಪಾಸ್ ಆಗ್ಬೋದು ಅನ್ನೋ ಥರ. ಸೊ ಹಾಗಾಗಿ ಇಲ್ಲಿ 35%ನ ಕಡ್ಡಾಯವಾಗಿ ನೀವು ಯಾವುದೇ ಒಂದು ವರ್ಗದವರಾಗಿದ್ರು, ಯಾವುದೇ ಒಂದು ಕ್ಯಾಟಗರಿ ಅವರಾಗಿದ್ರು, ಹಾಗೆಯೇ PSTR GPSTR ಮತ್ತು ಕಂಪ್ಯೂಟರ್ ಟೀಚರ್ಸು, PT ಟೀಚರ್ಸು, ದೈಹಿಕ ಶಿಕ್ಷಕರು ಯಾರೇ ಟೀಚರ್ಸ್ ಆಗಿದ್ರು ಕೂಡ ಮಸ್ಟ್ ಆ್ಯಂಡ್ ಶುಡ್ ನೀವು 35%ನ ನೀವು ತೊಗೊಂಡು ಪಾಸ್ ಮಾಡ್ಕೊಂಡಿರಲೇಬೇಕಾಗುತ್ತೆ ಆಯಿತಾ. ಸೊ 400 ಮಾರ್ಕ್ಸಿಗೆ ನೀವು 35% ಅಂತ ಅಂದರೆ ನಿಮಗೆ ಸಿಗೋವಂಥದ್ದು ಎಷ್ಟು, 140 ಮಾರ್ಕ್ಸ್. ಬಟ್ ನಿಮ್ಮ ಗೋಲ್ ಏನಾಗಿರಬೇಕು, ಔಟ್ ಆಫ್ 400 380+ ತೊಗೋತೀನಿ ಅಂತಕ್ಕಂತಹ ಒಂದು ಕಾನ್ಫಿಡೆನ್ಸ್ ಇರಬೇಕು, ನಿಮಗೆ ಭರವಸೆ ಇರಬೇಕು ನಿಮಗೆ. ಸೊ ಅದನ್ನು ನಾವು ಮೈಂಡಲ್ಲಿ ಇಟ್ಕೊಂಡು ಪ್ರಾಕ್ಟೀಸ್ನ ಮಾಡ್ತಾ ಹೋದರೆ ಡೆಫಿನೆಟ್ಲಿ ನಾವು 380 ತೆಗೆಯೋದು ಕಷ್ಟನೇ ಅನಿಸಲ್ಲ. ಸೊ ಡೆಡಿಕೇಶನ್ ಇರಬೇಕು, ಹಾರ್ಡ್ ವರ್ಕ್ ಇರಬೇಕು, ಜೊತೆಗೆ ಸ್ಮಾರ್ಟ್ ಪ್ಲಾನಿಂಗ್ನ ಕೂಡ ಮಾಡ್ಕೊಂಡಿರ್ಬೇಕಾಗುತ್ತೆ ಆಯಿತಾ. ಇನ್ನೊಂದು ಕೇಳ್ತೀರಿ, ಇವಾಗ ನಮಗೆ 150 ಮಾರ್ಕ್ಸ್ ಏನಿದೆ ಅಲ್ಲ, ಓಕೆ 150 ಮಾರ್ಕ್ಸಲ್ಲಿ ನಮ್ಗೆ ಏನೇನು ಸಬ್ಜೆಕ್ಟ್ ಬರುತ್ತೆ, ಸಾಮಾನ್ಯ ಕನ್ನಡ ಬರುತ್ತೆ, ಸಾಮಾನ್ಯ ಇಂಗ್ಲೀಷ್ ಬರುತ್ತೆ, ಸಾಮಾನ್ಯ ಜ್ಞಾನ ಬರುತ್ತೆ, ಶೈಕ್ಷಣಿಕ ಮನೋವಿಜ್ಞಾನ, ಮೆಂಟಲ್ ಎಬಿಲಿಟಿ, ಕಂಪ್ಯೂಟರ್, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಅಂತ. ಇವಾಗ ಇದು 150 ಮಾರ್ಕ್ಸ್ಗಾಯಿತು ಆಯಿತಾ. ಈ 150 ಮಾರ್ಕ್ಸಲ್ಲಿ ಕನ್ನಡಗೆ ಎಷ್ಟು, ಇಂಗ್ಲೀಷ್ಗೆ ಎಷ್ಟು, ಮೆಂಟಲ್ ಎಬಿಲಿಟಿಗೆ ಎಷ್ಟು ಕೊಡ್ತಾರೆ. ಸೊ ಅದು ಕೂಡ ಒಂದು ಕನ್ಫ್ಯೂಷನ್ ಇರುತ್ತಲ್ಲ. ಸೊ ಅದನ್ನು ನಾನು ಅಫಿಷಿಯಲ್ ಆಗಿ ಏನು ಗೌರ್ಮೆಂಟಿಂದ ನೋಟಿಫಿಕೇಷನ್ ನೆಕ್ಸ್ಟ್ ಏನಾದರೂ ಬಂದರೆ ಡೆಫಿನೆಟ್ಲಿ ಅದನ್ನು ನಮಗೆ ತಿಳಿಸ್ಕೊಡ್ತೀನಿ ಆಯಿತಾ. ಬಟ್ ಇವಾಗ ನೀವು ಎಲ್ಲ ಸಬ್ಜೆಕ್ಟಿಗೂ ಈಚ್ ವೆಯ್ಟೇಜ್ನ ಕೊಟ್ಟು ನೀವು ಓದ್ಕೋಬೇಕಾಗುತ್ತೆ. ಎಲ್ಲ ಸಬ್ಜೆಕ್ಟು ಇಂಪಾರ್ಟೆಂಟೇ ಅಂತ ಅಂದ್ಕೊಂಡು ನೀವು ಓದ್ಕೋಬೇಕಾಗುತ್ತೆ. ಓಕೆ ನನಗೆ ಕನ್ನಡ ಬರುತ್ತೆ ಬಿಡಿ, ನಾನು ಕನ್ನಡ ತುಂಬ ಓದ್ಕೊಂಡ್ಬಿಟ್ಟಿದ್ದೀನಿ, ಇಂಚು ಬರುತ್ತೆ ಅಂತ ಕನ್ನಡನ ನೆಗ್ಲೆಕ್ಟ್ ಮಾಡೋಕೆ ಹೋಗಬೇಡಿ. ಆ್ಯಂಡ್ ಕಂಪ್ಯೂಟರ್ ನಾಲೆಡ್ಜ್ ಇರೋದೇ 10 ಚಾಪ್ಟರ್ಸು, ಅದರಲ್ಲಿ ಯಾವ ಮೂಲೆಯಿಂದ ಏನು ಕೇಳ್ತಾರೆ ನೀವು ಆ ಥರ ಅನ್ಕೋಬೇಡಿ. ಯಾಕಂದರೆ ಕಂಪ್ಯೂಟರಲ್ಲಿ ಇರೋದೇ 10 ಚಾಪ್ಟರ್ಸ್ ಬಟ್ ಇವಾಗ ಅಡ್ವಾನ್ಸ್ಡ್ ಆಗಿದೆ. ಓಕೆ ಟೆಕ್ನಾಲಜೀಸ್ ಎಲ್ಲ ಅಡ್ವಾನ್ಸ್ಡ್ ಆಗಿರೋದ್ರಿಂದ ಇವಾಗ ಯಾವ ಥರ ಕ್ವೆಶನ್ಸ್ನ ಬೇಕಾದರೂ ಫ್ರೇಮ್ ಮಾಡ್ಬೋದು ಅವರು. ಸೊ ಹಾಗಾಗಿ ನೀವು ಕನ್ನಡ ಅಥವಾ ಕಂಪ್ಯೂಟರ್, ಇನ್ನು ಮೌಲ್ಯ ಶಿಕ್ಷಣ, ಇನ್ನು ವ್ಯಾಲ್ಯೂ ಎಜುಕೇಷನ್ ನಮ್ಮ ಲೈಫಲ್ಲಿ ಯಾವಾಗಲೂ ನಡೀತಾ ಇರುತ್ತೆ. ವ್ಯಾಲ್ಯೂ ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಇನ್ಸಿಡೆಂಟ್ಸು ನಾವು ಅದನ್ನ ನೋಡಿನೇ ನಾವು ಕಲ್ತ್ಕೋತೀವಿ ಅಂತ ಅನ್ಕೋಬೇಡಿ. ಕೆಲವೊಬ್ರು ಸೈಂಟಿಸ್ಟ್ಗಳ ಬಗ್ಗೆ ಕೇಳಿರ್ತಾರೆ, ಅಥವಾ ಕೆಲವು ತತ್ವಜ್ಞಾನಿಗಳ ಬಗ್ಗೆ ಆ ಹೇಳಿಕೆಗಳನ್ನ ಯಾರು ಹೇಳಿದ್ರು ಅಂತ ಕೇಳಿರ್ತಾರೆ, ಕೆಲವೊಂದು ಪಾಯಿಂಟ್ಸ್ ಇರುತ್ತೆ. ಸೊ ಹಾಗಾಗಿ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣನೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಆಗಿರುತ್ತೆ. ಓಕೆ ಸೊ ಇನ್ನು ಪೇಪರ್ 1 ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಇನ್ನು ಪೇಪರ್ 2 ಅಂತ ಬಂದಾಗ ಇದರಲ್ಲಿ ಡಿಸ್ಕ್ರಿಪ್ಟಿವ್ ಇರೋದ್ರಿಂದ, ಇದು ನಿಮ್ಮದೇ ಸ್ಪೆಸಿಫಿಕ್ ಸಬ್ಜೆಕ್ಟ್ ಆಗಿರೋದ್ರಿಂದ ಇದರಲ್ಲಿ ನೀವು ಸ್ವಲ್ಪ ಫೋಕಸ್ನ ಮಾಡಬೇಕಾಗುತ್ತೆ ಆಯಿತಾ. ಸೊ ಡಿಸ್ಕ್ರಿಪ್ಟಿವ್ ಅಂತ ಅಂದಾಗ ತುಂಬ ಜನಕ್ಕೆ ತಲೆನೋವಿರುತ್ತೆ, ಯಾವ ಥರ ಬರೆಯೋದು, ಹೆಂಗೆ ಬರೆಯೋದು, ಮತ್ತು 2 ಮಾರ್ಕ್ಸ್ಗೆ ಯಾವ ಥರ, 4 ಮಾರ್ಕ್ಸ್ಗೆ ಯಾವ ಥರ ಅಂತ. ಅದನ್ನು ನಾನು ನೆಕ್ಸ್ಟು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಕ್ವೆಶನ್ಸ್ ಜೊತೆಗೆ ಆನ್ಸರ್ನ ಕೂಡ ನಾನು ತೊಗೊಂಡು ಬರ್ತೀನಿ, ಹೆಂಗೆ ನಾವು ಬರೀಬೇಕು ಅಂತ. ಓಕೆ ಆ್ಯಂಡ್ ಇಂಗ್ಲೀಷು ಮತ್ತು ಕನ್ನಡ ಡಿಸ್ಕ್ರಿಪ್ಟಿವ್ ಬಗ್ಗೆನೂ ಕೂಡ ನೀವು ತಲೆ ಕೆಡಿಸ್ಕೋಬೇಡಿ. ಪ್ರಾಕ್ಟೀಸ್ ಮಾಡಿ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಸೊ ಪ್ರಾಕ್ಟೀಸ್ ಮಾಡ್ತಾ 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 ನಿಮಗೆ ಆಟೋಮೆಟಿಕಲಿ ಬಂದುಬಿಡುತ್ತೆ ಆಯಿತಾ. ಆಮೇಲೆ ಕನ್ನಡ ಮತ್ತು ಇಂಗ್ಲೀಷ್ ಅಂತ ಬಂದಾಗ ನೀವು ಗ್ರಾಮರ್ ಕಡೆ ಜಾಸ್ತಿ ಫೋಕಸ್ನ ಮಾಡಬೇಕಾಗುತ್ತೆ ಡಿಸ್ಕ್ರಿಪ್ಟಿವಲ್ಲಿ. ಯಾಕಂದರೆ ಕೆಲವೊಂದು ಎಕ್ಸಾಮ್ಸ್ಗಳಲ್ಲಿ ಡಿಸ್ಕ್ರಿಪ್ಟಿವ್ ಪೇಪರ್ ಕೂಡ ಇರುತ್ತಲ್ವ, ಆ ಪೇಪರ್ಗಳನ್ನ ನೋಡಿದಾಗ ಮೋಸ್ಟ್ ಆಫ್ ದ ಪಾರ್ಟ್ಸ್ ಎಲ್ಲಿಂದ ಬಂದಿರುತ್ತೆ, ಗ್ರಾಮರಿಂದನೇ ಬಂದಿರುತ್ತೆ. ಓಕೆ ನಾವು ಲಿಟ್ರೇಚರಿಂದ ಬಂದಿರುತ್ತೆ ಅದು ಇದು ಅಂತ ಅಂದ್ಕೊಂಡು ಓದ್ಕೊಂಡು ಹೋಗಿರ್ತೀವಿ, ಬಟ್ ಗ್ರಾಮರ್ ಪಾರ್ಟ್ ಜಾಸ್ತಿ ಇರುತ್ತೆ, ಅದು ಇಂಗ್ಲೀಷಲ್ಲಿ ಆಯಿತಾ. ಅದಾದಮೇಲೆ ನೀವು ಮೇನ್ ಫೋಕಸ್ ಮಾಡಬೇಕಾಗಿರೋದು ಕನ್ನಡ ಇಂಗ್ಲೀಷ್ ಡಿಸ್ಕ್ರಿಪ್ಟಿವ್ ಪೇಪರ್, ಭಾಷಾ ಸಾಮರ್ಥ್ಯ ಅಂತ ಬಂದಾಗ ಎಸ್ಸೆ ರೈಟಿಂಗ್ಸ್ ಯಾವ ರೀತಿ ಬರೀಬೇಕು, ಲೆಟರ್ ರೈಟಿಂಗ್ಸ್ ಯಾವ ರೀತಿ ಬರಬೇಕು. ಕನ್ನಡದಲ್ಲಿ ಬರೀತಾರೆ, ಕನ್ನಡದಲ್ಲಿ ಎಲ್ಲರೂ ಕೂಡ ಬರೀತಾರೆ, ಯಾವುದೇ ಟಾಪಿಕ್ನ ಈ ಕ್ಷಣಕ್ಕೆ ಕೊಟ್ಟರು ಬರೆದು ಬಿಸಾಕ್ಬಿಡ್ತೀವಿ. ಬಟ್ ಇಂಗ್ಲೀಷ್ ಹಾಗಲ್ಲ, ಸ್ವಲ್ಪ ನಾವು ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಇಂಗ್ಲೀಷು ಒಂದು ಸ್ವಲ್ಪ ಕಷ್ಟ ಆಗೋದ್ರಿಂದ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಡೈಲಿ 1 hour ಅಂತ ನೀವು ಇಂಗ್ಲೀಷ್ಗೆ ಇಟ್ಬಿಡಿ. ಓಕೆ ಆ ಟೈಮಲ್ಲಿ ನೀವು ಎಸ್ಸೆ ರೈಟಿಂಗ್ನ ಪ್ರಾಕ್ಟೀಸ್ ಮಾಡಿ, ಲೆಟರ್ ರೈಟಿಂಗ್ನ ಪ್ರಾಕ್ಟೀಸ್ ಮಾಡಿ, ಪ್ರಿಸಸ್ ರೈಟಿಂಗ್ನ ಪ್ರಾಕ್ಟೀಸ್ ಮಾಡಿ. ಸೊ ಪ್ರಿಸಸ್ ರೈಟಿಂಗ್ ಸ್ವಲ್ಪ
ಕಷ್ಟ ಆಗಬಹುದು. ಯಾಕಂತಂದರೆ ಇಂಗ್ಲೀಷ್ನಲ್ಲಿ ಯಾವ ವರ್ಡ್ಸ್ನ ಎಲಿಮಿನೇಟ್ ಮಾಡಿದರೂ ಕೂಡ ಆ ಒಂದು ಲೈನ್ ಅರ್ಥ ಕೆಡದಂತೆ ಅರ್ಥಪೂರ್ಣವಾಗಿ ಇರುತ್ತೆ ಅನ್ನೋದನ್ನು ಸ್ವಲ್ಪ ಅನಲೈಸ್ ಮಾಡೋದು ಕಷ್ಟ ಆಗ್ಬೋದು. ಸೊ ಹಾಗಾಗಿ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ, ಆಯಿತಾ. ಸೊ ಇದಿಷ್ಟು ಏನು ನಿಮ್ಮ ಒಂದು ಪತ್ರಿಕೆ 1, ಪತ್ರಿಕೆ 2, ಪತ್ರಿಕೆ 3ಕ್ಕೆ ಸಂಬಂಧಪಟ್ಟ ಹಾಗೆ. ಆ್ಯಂಡ್ ನಾನು ಇನ್ನು ಟೈಮ್ ಟೇಬಲ್ ಹೆಂಗೆ ಹಾಕಬೇಕು ಮತ್ತು ಮಂಡೆಯಿಂದ ಸಂಡೇ ತನಕ 7 ಡೇಸ್ ಕೂಡ ನೀವು ಎಷ್ಟೆಷ್ಟು ಟೈಮ್ನ ಮೀಸಲಿಡಬೇಕು ಈಚ್ ಸಬ್ಜೆಕ್ಟಿಗೆ ಎಲ್ಲವನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಡೆಪ್ತಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು, ಅನುಕೂಲ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.